ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದನ್ನೇ ಅವ್ಯಕ್ತವೆಂದೂ ಅಕ್ಷರವೆಂದೂ ಪರಮಗತಿಯೆಂದೂ ಹೇಳುತ್ತಾರೆ. ಯಾವುದನ್ನು ಸೇರಿದವರು ಮತ್ತೆ ಪುನಃ ಸಂಸಾರಕ್ಕೆ ಹಿಂದಿರುಗಿ ಬರುವುದಿಲ್ಲವೋ ಅದು ನಾನಿರುವ ಸ್ಥಳ. ವಿಶ್ವವ್ಯಾಪಕನ ಈ ಸಂದೇಶ ಬಹಳ ವಿಚಿತ್ರವೆನಿಸದೇ ಇರದು. ಪರಮಾತ್ಮನಿಲ್ಲದೆ ಆತ್ಮನಿರಲು ಅಸಾಧ್ಯ. ಸಕಲ ಚರಾಚರಕ್ಕೂ ಆಧಾರವಾಗಿ ಸಕಲ ಜೀವರಾಶಿಯ ಒಳಗೂ ಹೊರಗೂ ಇದ್ದು ಸದಾ ಚೈತನ್ಯಕ್ಕೆ ಕಾರಣವಾಗುವ ಭಗವಂತ ಮನುಷ್ಯನಿಂದಲೂ ದೂರವಿರಲು ಸಾಧ್ಯವಿಲ್ಲ. ಭಗವಂತನ ನುಡಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ನಿಜಾರ್ಥ ದೊರೆತೀತು. ಹನಿ ಹನಿಯಾಗಿ ಬೀಳುವ ಮಳೆ, ಮಳೆ ಹನಿಯಾಗುವುದಕ್ಕಿಂತ ಮೊದಲು ಹಾಗೂ ಮಳೆ ಹನಿ ಭೂಮಿಗೆ ಬಿದ್ದ ನಂತರ ಪ್ರತ್ಯೇಕವಾಗಿ ಕಾಣಲು ಸಾಧ್ಯವಿಲ್ಲ. ಭೂಮಿಯ ಒಳಗೆ ಹುಟ್ಟಿ ಭೂಮಿಯಲ್ಲಿ ಸಾಯುವ ಯಾವ ಜೀವಿಯೂ ಹುಟ್ಟುವ ಮೊದಲು ಹಾಗೂ ಸತ್ತ ನಂತರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಪಂಚಭೂತಗಳಿಂದ ಆದ ಈ ದೇಹವು ಪಂಚಭೂತಗಳಲ್ಲಿ ಲೀನವಾದ ನಂತರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ತಾಯಿ ಗರ್ಭದಿಂದ ಬರುವವರೆಗೂ ಅವ್ಯಕ್ತವಾಗಿರುವ ಈ ದೇಹ ಮರಣದ ನಂತರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲಾರದು. ಆದರೆ ಈ ದೇಹದಿಂದ ಹೊರಬಂದ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳಿಂದ ಉತ್ಪನ್ನವಾದ ದಾಖಲೆಗಳು ಅಂದರೆ ಕರ್ಮ ಮಾತ್ರ ಇಲ್ಲಿಯೇ ಉಳಿದು ವ್ಯಕ್ತಿಯ ಗುರುತು ಉಳಿಯುವಂತೆ ಮಾಡುವುದಲ್ಲದೆ ವ್ಯಕ್ತಿಯ ಅಥವಾ ಜೀವಿಯ ಜನ್ಮ ಜನ್ಮಾಂತರಗಳಿಗೆ ಕಾರಣವಾಗುತ್ತದೆ. ನದಿಯ ನೀರು ಪರಿಶುದ್ಧವಾಗಿ ಸಮುದ್ರ ಸೇರುವಂತೆ ಪ್ರತಿ ಜೀವಿ ತನ್ನ ಜೀವಿತಾವಧಿಯಲ್ಲಿ ಉತ್ಪಾದಿಸಿದ ಋಣಾತ್ಮಕ ಹಾಗೂ ಧನಾತ್ಮಕ ಅಂಶ ನಾಶವಾದಾಗ ಜ್ಞಾನಿಯಾಗಿ ಪರಿಶುದ್ಧ ಬೆಳಕಿನ ರೂಪಾಂತರ ಶಕ್ತಿಯಾಗಿ ಭಗವಂತನಲ್ಲಿ ಲೀನವಾಗಿ ಸಕಲ ಚರಾಚರವನ್ನೂ ವ್ಯಾಪಿಸುತ್ತದೆ. ಹರಿ ಓಂ ತತ್ಸತ್.